ಕೆಲವು ಹೆಜ್ಜೆಗಳು, ಒಂದು ಹೆಜ್ಜೆ, ಎರಡು ಹೆಜ್ಜೆ, ಮೂರು ಹೆಜ್ಜೆ, ಹೀಗೆ ಆ ಹೆಜ್ಜೆಗಳು ನಾವು ಹೆಜ್ಜೆಯನ್ನು ಕಲಿಯುವಾಗಲೇ ಆ ಹಸ್ತಭಾವವನ್ನು ಕೈಗಳನ್ನು ತಿರುಸುವುದು, ಹೀಗೆ ಹೇಗೆಂದರೆ ಹಾಗೆ ನಿಮ್ಮ ಹಸ್ತದ ಚಲನೆ ಲಾಲಿತ್ಯಪೂರ್ವ ಅದನ್ನು ಕಲಿಬೇಕು. ಆಮೇಲೆ ಹೆಜ್ಜೆಗಳೆಲ್ಲ ಆದ ಮೇಲೆ ಒಂದೊಂದೇ ತಾಳಗಳನ್ನು ಕಲಿಬೇಕು. ತಾಳ ಅಭ್ಯಾಸಕ್ಕೆ ಸರಿಯಾಗಿ ಆ ತಾಳಕ್ಕೆ ಒದಗುವಂಥ ಹೆಜ್ಜೆಗಳು ಅದಾಗಲೇ ನೀವು ಕಲ್ತಿದ್ದೀರಿ, ಬೇರೆ ಬೇರೆ ಹೆಜ್ಜೆ ಕಲ್ತಿದ್ದೀರಿ. ಆ ಹೆಜ್ಜೆಯನ್ನು ತಾಳಕ್ಕೆ ಹೇಗೆ ಸೇರಿಸಬೇಕು, ಆಗ ಹಸ್ತಭಾವಗಳು ಹೇಗಿರಬೇಕು ಅದನ್ನು ಕಲಿತೀವಿ. ಆ ನಂತರ ಅಭಿನಯ ಗೀತೆಗಳನ್ನು ಕಲಿಸ್ತೀವಿ. ಈ ಅಭಿನಯವನ್ನು ಆರಂಭದಲ್ಲೇ ನೀವು ಕಲಿತೀರಿ. ಹೆಜ್ಜೆಕ್ಕಿಂತ ತಾಳಕ್ಕಿಂತ ಮೊದಲು ಅಭಿನಯವನ್ನು ಕಲಿತೀವಿ. ಯಾಕಂದರೆ ಅಭಿನಯವನ್ನು ಮೊದಲು ನೀವು ಅಭ್ಯಾಸ ಮಾಡಲೇ ಬೇಕು. ನಮ್ಮ ಈ ಪ್ರದೇಶದವರಿಗೆ ಅಭಿನಯ ಅಂದರೆ ದೊಡ್ಡ ಕಬ್ಬಿಣದ ಕಡಲೆ, ಆ ಮುಖದಲ್ಲಿ ಅಭಿನಯ ತೆಗೆಯೋದು ತುಂಬ ಕಷ್ಟ. ಆದ್ದರಿಂದ ನೃತ್ಯದ ಹಂಗಿಲ್ಲದೆ ಮೊದಲು ಅಭಿನಯವನ್ನು ಕಲಿತೀವಿ. ಅರ್ಥಲ್ವಾ? ಈಗ ಇದು ಮಾಡಲಿಕ್ಕೆ ಯಾವ ತಾಳ ಬೇಕಾ, ಲಯ ಬೇಕಾ, ಎಂತ ಬೇಕು, ಏನೂ ಬೇಡ, ಅದನ್ನು ಮೊದಲು ಕಲಿಬೇಕು. ಬೇರೆ ಬೇರೆ ಮುಖಭಾವ, ದೇಹ ಭಂಗಿಗಳು ಹೀಗಿದ್ದರೆ ಇಷ್ಟು ಬೇರೆ ಆ ನಿಲ್ಲೋದು, ಕತ್ತರಿ ಕತ್ತರಿ ಬಿಲ್ಲು ನಿಲ್ಲೋದು, ಹೀಗೆ ಇದನ್ನೆಲ್ಲ ಮೊದಲು ಕಲಿಬೇಕು. ಇದಕ್ಕೆ ತಾಳ ಬೇಡ, ಲಯ ಬೇಡ, ಎಂಥದ್ದು ಬೇಡ ಅಲ್ವಾ? ಆಮೇಲೆ ಹೀಗೆ ನೀವು ಕಲಿತ ಎಷ್ಟು ವೇಗವಾಗಿ ನೀವು ಕಲಿತೀರೋ ಅಷ್ಟು ಬೇಗ ಬೇರೆ ಬೇರೆ ವಿಚಾರಗಳು ತಿಳ್ಕೊಂಡು ಏನು ಕಲಿತಂದ್ರೆ ಕೊನೆವರೆಗೂ ತಿತ್ತಿತ್ತೈ, ಎಂಥದ್ದು ಕಲಿತಿದ್ದವರು ಕೊನೆವರೆಗೂ ತಿತ್ತಿತ್ತೈಯಬೇಕು ಹೇಳಿದ್ರು. ಆದ್ದರಿಂದ ಅಕ್ಕಪಕ್ಕದವರು ಹೇಗೆ ಕುಳಿತಾರೆ ಅದನ್ನು ನೋಡಿ ಕಲಿಯಬೇಕು. ಅರ್ಥ ಆಯ್ತಾ? ಪ್ರತಿದಿನ ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬರಬೇಕು. ಶಿಸ್ತು ಇಲ್ಲದೆ ಯಾವುದನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಬರೀ ಯಕ್ಷಗಾನ ಮಾತ್ರವಲ್ಲ, ಜೀವನದಲ್ಲಿ ಶಿಸ್ತು ಮುಖ್ಯ. ನೀವು ಯಕ್ಷಗಾನವನ್ನು ಶಿಸ್ತುಬದ್ಧವಾಗಿ ಕಲಿತಂದರೆ ನೀವು ಜೀವನದ ಬೇರೆ ಅಂಗಗಳನ್ನು ಆ ಶಿಸ್ತನ್ನು ಅಳವಡಿಸ್ಕೊಡ್ತೀವಿ. ಆ ಶಿಸ್ತಿನಲ್ಲಿ ಸಮಯ ಪಾತ್ರ ನೀವು ಬರುವಾಗಲೇ ಗೊತ್ತಾಗ್ತದೆ ಏನಾದರೂ ಕಲಿತೀರಿ. 9 ಕರೆಕ್ಟ್ 9 ಗಂಟೆಗೆ ಬಂದ್ಕೊಂಡು ಮನೆಯಲ್ಲಿ ತಿಂಡಿ ಮಾಡಲಿಲ್ಲ, ಗಂಟೆ ಮಾಡಲಿಲ್ಲ ಅಂತ ನೀವು ಮನೆಯಲ್ಲಿ ಹೇಳಬೇಕು. ಅಲ್ಲಿ ವಾಶ್ ಓಡಿಸ್ತಾರೆ ಸರಿ, ಆಗ ಮನೆಯವರಿಗೂ ಶಿಸ್ತು ಬರ್ತದೆ. ಸಮಯಕ್ಕೆ ಸರಿಯಾಗಿ ಮಕ್ಕಳು ನಿಮ್ಮ ಟೈಮಿಗೆ ಸರಿಯಾಗಿ ಸ್ಕೂಲಿಗೆ ಕಳಿಸೋದು ಮಕ್ಕಳು. ಇದು ಕೂಡ ಸ್ಕೂಲ್, ಇಸ್ ಎ ಸ್ಕೂಲ್ ಆಫ್ ಯಕ್ಷಗಾನ. ಅರ್ಥ ಅಲ್ವಾ? ಇದೆಲ್ಲ ಇದ್ರ ಜೊತೆಗೆ ನೀವು ಬೇರೆ ಬೇರೆ ವಿಚಾರಗಳನ್ನು ಕಲಿತೀರಿ. ಈ ಪುರಾಣಾಂತರ್ಗತವಾದಂತಹ ಕೆಲವು ಕಥೆಗಳನ್ನು ಹೇಳ್ತಾರೆ ಮಧ್ಯಾಂತರ. 9:09 ಆರಂಭ ಆದರೆ 11 ಗಂಟೆಗೆ ಒಂದು ವಿರಾಮ. ಆ ವಿರಾಮದಲ್ಲಿ ನೀವು ಒಂದು ಲೈಟ್ ಟಿಫಿನ್ ಏನಾದರೂ ಇರ್ತದೆ. ಇವತ್ತೀಗ ಅದನ್ನು ತಿಂದಾಗಿ ಇನ್ನೊಂದು ವಿರಾಮ ಮಾಡಿ ಇಡ್ಲಿ ಕೊಡಿ ಅಂತ ಹೇಳಲಿಕ್ಕಿಲ್ಲ. ಇವತ್ತೀಗ ಇದು ಮುಗಿದಾಗಿ ಅದು 11 ಗಂಟೆಗೆ ಇರ್ತದೆ. ಆಗ ನಾನು ಬೇರೆ ಯಾವುದಾದ್ರು ಪುರಾಣದ ಕಥೆಗಳು, ನೀತಿ ಕಥೆಗಳು ಆಯಿತಾ? ಇಷ್ಟೆಲ್ಲ ಆದಮೇಲೆ ಕೊನೆಯ ದಿವಸ 21ನೇ ದಿವಸ ನಿಮ್ಮ ಕಾರ್ಯಕ್ರಮ ಇರ್ತದೆ. ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ಕಾರ್ಯಕ್ರಮವನ್ನು ನಿಯೋಜಿಸುತ್ತೆ. ಮಾತ್ರವಲ್ಲ, ಕೊನೆಯ ದಿವಸ ಒಂದು ಕ್ವಿಜ್ ಕಾರ್ಯಕ್ರಮ ಇರ್ತದೆ. ನೀವು ಈ ಕಲ್ತಿರ್ತಿರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ, ಅದು ಕ್ವಿಜ್ ಪಾತ್ರೆಯಲ್ಲಿ ಇರ್ತದೆ. ಅದರಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಒಂದು ಏನಾದರೂ ಕಿರು ಬಹುಮಾನ, 1, 2, 3 ಬಹುಮಾನಗಳು ನೆನಪಿಟ್ಟೆ. ಆದ್ದರಿಂದ ನಾನು ಏನು ಬರಿತೇನೆ, ಏನೋ ಒಂದು ಹೇಳ್ತೇನೆ ಅಂತ ಅಲ್ವಾ, ಅದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಈಗ ಆಯುಧದ ವಿಚಾರ ಹೇಳುವಾಗ ಚಕ್ರ, ಶ್ರೀಚಕ್ರವನ್ನು ಧರಿಸುವ ಪಾತ್ರಗಳು ಯಾವುದು ಅಂತ ಕೇಳ್ತೀನಿ. ನಾನು ಹೇಳಿರ್ತೇನೆ ಯಾವುದಲ್ಲ, ವಿಷ್ಣು, ಕೃಷ್ಣ, ಶ್ರೀದೇವಿ, ಇವರು ಚಕ್ರವನ್ನು ಹಿಡ್ಕೊಂಡಿರ್ತಾರೆ. ನಾನು ಪ್ರಶ್ನೆ ಕೇಳ್ತೇನೆ ಕೊನೆಯ ದಿವಸ, ಚಕ್ರಧಾರಿಯಾದ ಯಾವುದಾದ್ರು ಒಂದು ಪಾತ್ರದ ಹೆಸರು ಹೇಳಿ, ಯಾವುದಾದ್ರು ಒಂದು ಹೇಳಿ. ನೀವು ಕಾಲಜಂಗಾಸುರ ಅಂದ್ರೆ ಹೋಯ್ತು 0 ಮಾರ್ಕ್, ದೇವೇಂದ್ರ ಅಂದರೂ ಹೋಯ್ತು 0 ಮಾರ್ಕ್, ಶ್ರೀದೇವಿ ಅಂದರೆ ಬಂತು 1 ಮಾರ್ಕ್. ಅರ್ಥ ಆಯ್ತಾ? ಆದ್ದರಿಂದ ನಾನು ಬರೀತೇನೆ, ಹೇಳ್ತೇನೆ, ಇದಿಷ್ಟು ನೆನಪಿಟ್ಕೊಳ್ಳಿ. ಈಗ ಕೇಳಿ ಇನ್ನೊಂದು ಕೇಳಿ ಬಿಡುವುದಲ್ಲ, ಈ ಕೇಳಿ ಬಿಡುವುದಲ್ಲ. ಅರ್ಥ ಆಯ್ತಾ? ನೆನಪಿಟ್ಟು ಮುಖ್ಯವಾಗಿ ಇಲ್ಲಿ ಶಿಸ್ತು.
ಕುಣಿಯುವಾಗ ಶಿಸ್ತು, ನಡೆಯುವಾಗ ಶಿಸ್ತು. ಪ್ರತಿಯೊಂದು ಬೇರೆಯೊಬ್ಬರು ಕುಣಿಯುವಾಗ ನೀವು ಮಾತಾಡುವಾಗ ಅವರು ನೋಡ್ತಾರೆ. ಇದು ಗುರುಗಳಿಂದ ಕಲೀಲಿಕ್ಕಿಂತ ನೋಡಿ ಕಲೀಲಿಕ್ಕೆ ತುಂಬ ಇದೆ. ಯಕ್ಷಗಾನದಲ್ಲಿ ಈ ಹಿಂದೆ ಈ ಥರ ಶಿಬಿರಗಳು, ಕ್ಲಾಸು, ಕೇಂದ್ರ ಏನೂ ಇರಲಿಲ್ಲ. ಅವರು ಹೇಗೆ ಕಲಿತರು? ಅವರು ಹೇಗೆ ನೋಡಿ ತಿಳಿ ಮಾಡಿ ಕಲಿಯುವುದು. ಒಬ್ಬರನ್ನು ಅನುಕರಿಸುತ್ತಾರೆ, ಕೇಳುವುದ್ರ ಮುಖಾಂತರ, ನೋಡುವುದ್ರ ಮುಖಾಂತರ ಕಲಿತಿದ್ದಾರೆ. ಇಲ್ಲೂ ಕೂಡ ನೋಡುವುದು, ಕೇಳುವುದು ಅತಿ ಪ್ರಾಮುಖ್ಯ ಹೇಳಿದೆ ಅಂತ